ಬಹಳ ಚೆನ್ನಾಗಿ ಕೃಷ್ಣನ ನೃತ್ಯವನ್ನು ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಶ್ರೀಧರ್, ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಇದು ಅಭಿವೃದ್ಧಿಯ ಪಥದಲ್ಲಿ ಸಾಗಲು ಮೂಲ ಕಾರಣ ಯಾರು ಹೇಳು? ಮತ್ಯಾರು? ನಮ್ಮ ಮೈಸೂರಿನ ಒಡೆಯರು. ಅದಕ್ಕಾಗಿಯೇ ಹಾಡೇ ಇಲ್ವಾ? ಮರೆಯೋದುಂಟೆ ನಮ್ಮೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ದೊರೆಯ ಎಂದು. ಒಡೆಯರ ಕೊಡುಗೆ ಹಾಗೂ ವೈಭವದ ಕುರಿತು ಗೀತರೂಪಕವನ್ನು ನಮ್ಮ ಸ್ನೇಹಿತರು ಅಭಿನಯಿಸಲಿದ್ದಾರೆ. ಎಲ್ಲರಿಗೂ ನಮಸ್ತೆ. ರೂಪಕ ಮೈಸೂರು ಒಡೆಯರ್ ವೈಭವ. ರಚನೆ ಮತ್ತು ನಿರ್ದೇಶನ ಎನ್ ನಾಗರಾಜ್ ಸರ್. ಸಂಗೀತ ಶ್ರೀಮತಿ ಪನ್ನಗ ಮೇಡಮ್. ಪರಿಕಲ್ಪನೆ ಶ್ರೀಮತಿ ಟಿ ನಾಗಲಕ್ಷ್ಮಿ ಮೇಡಮ್. ಪಕ್ಕವಾದ್ಯದಲ್ಲಿ ಮಾಧವ ಆತ್ರೇಯ ಮತ್ತು ಪುಟ್ಟರಾಜು. ಬೆಳಕು ಮತ್ತು ವಸ್ತ್ರಾಲಂಕಾರ ಎನ್ ರೋಹಿತ್. ಧನ್ಯವಾದಗಳು. ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ. ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ. ಆಳರಸರಿಗೆ ಮಾದರಿಯಾದ ರಾಜ ಯೋಗಿಯ. ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ. ನವ ಮೈಸೂರಿನ ನಾಡು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ. ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಎಲ್ಲರಿಗೂ ನಮಸ್ತೆ. ಕಾಲ ಎಂಬುದು ಒಂದು ವಿಶೇಷ. ನೋಡಿ,
ಒಂದು ಕಾಲದಲ್ಲಿ ವೈಭವವಾಗಿ ಮೆರೆದ ರಾಜಮನೆತನಗಳು ಈಗ ಹೇಗೆ ಹೇಳ ಹೆಸರಿಲ್ಲದ ಹಾಗೆ ಅವನತಿಯನ್ನು ಕಂಡಿವೆ. ಆದರೆ ಕೆಲವು ರಾಜಮನೆತನಗಳು ಈಗಲೂ ಗುರುತಿಸುವ ಹಾಗೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ. ದರಾ ಬೇಂದ್ರೆ ಅವರ ಒಂದು ಪದ್ಯದ ತುಣುಕು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇದೆ. ರಾಜ್ಯದ ಸಾಮ್ರಾಜ್ಯದ ತೆನೆವೊಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕಾಲವು ತನ್ನ ಕ್ಷಿಪ್ರಗತಿಯ ಪಯಣದಲ್ಲಿ ರಾಜ್ಯ ಸಾಮ್ರಾಜ್ಯಗಳನ್ನು, ಮಂಡಲ ಗಿಂಡಲಗಳನ್ನು ತಿಂದು ತೇಗಿದೆ. ಖಂಡ ಖಂಡಗಳನ್ನು ತೇಲಿಸಿಯೂ ಇದೆ, ಮುಳುಗಿಸಿಯೂ ಇದೆ. ಕಾಲ ಯಾವುದನ್ನು ಯಾರನ್ನು ಬಿಟ್ಟಿಲ್ಲ ಎಂಬುದು ಈ ಪದ್ಯದಲ್ಲಿ ಧ್ವನಿಪೂರ್ಣವಾಗಿದೆ. ಅಂತಹದ್ರಲ್ಲಿ ತಮ್ಮ ಆಳ್ವಿಕೆಯ ಕಾಲದಲ್ಲಿ ಜಾರಿಗೆ ತಂದ ಸುಧಾರಣೆಗಳು, ಕೊಡುಗೆಗಳು, ಆಡಳಿತದ ವೈಖರಿಗಳು ಈ ಭೂಮಿಯಲ್ಲಿ ಸೂರ್ಯ ಚಂದ್ರರು ಇರುವವರೆಗೂ ನಾವು ಮರೆಯಲು ಸಾಧ್ಯವೇ ಇಲ್ಲ. ಅಂತಹ ರಾಜಮನೆತನಗಳಲ್ಲಿ ಮೈಸೂರಿನ ಒಡೆಯರ್ ಸಹ. ಇವರ ಪ್ರಮುಖ ದೊರೆಗಳ ಒಂದು ರೂಪಕವನ್ನು ನೋಡೋಣ ನನ್ನ ಗೆಳೆಯರಿಂದ. ರಾಯರ ಗಂಡ ಗುಜರಾತಿನ ಮೂಲ ಪುರುಷ, ಯದುವಂಶ ಸ್ಥಾಪಕ, ಬಹುಪರ ಬಹುಪರ ಬಹುಪರ. ನಾವು ಯದುಗಿರಿಯ ದರ್ಶನಕ್ಕೆ ಆಗಮಿಸಿದೆವು. ಇಲ್ಲಿಯ ವಾತಾವರಣ ಏನು ಹಿತಕರವಾಗಿದೆ. ಇಲ್ಲಿಯೇ ನೆಲೆಸೋಣವೇ ಅನುಜ? ಆಗಬಹುದು ಅಗ್ರಜ. ಹೀಗೆ ಯದುವಂಶ ಮೈಸೂರು ಒಡೆಯರ್ ಅರಸಮನೆತನ ಉದಯವಾಯಿತು ಎಂಬ ದಂತಕಥೆ ಇದೆ. ಹೀಗೆ ಉದಯವಾದ ರಾಜಮನೆತನವನ್ನು ತಿಮ್ಮರಾಜ ಒಡೆಯರ್, ನಂತರ ಬೋಳಚಾಮರಾಜ ಒಡೆಯರ್ ಮೈಸೂರನ್ನು ಆಳಲು ಪ್ರಾರಂಭಿಸಿದರು. ಅನಂತರ ಬಂದ 1ನೇ ರಾಜ ಒಡೆಯರ್ ಅತ್ಯಂತ ಸಮರ್ಥ ದೊರೆ. ನಾಳೆಯಿಂದ ನಮ್ಮ ರಾಜಧಾನಿ ಶ್ರೀರಂಗಪಟ್ಟಣವಾಗಲಿ. ಅಪ್ಪಣೆ ಮಹಾರಾಜ. ನಾವು ಸ್ವತಂತ್ರರು. ಇನ್ನು ಮುಂದೆ ವಿಜಯನಗರದ ಸಾಮಂತರಲ್ಲ. ನಮ್ಮ ಆಳ್ವಿಕೆಯ ಕಾಲದಲ್ಲಿಯೇ ಬೆಟ್ಟದ ಚಾಮುಂಡೇಶ್ವರಿ, ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯಗಳ ನಿರ್ಮಾಣ ಕಾರ್ಯ ಆರಂಭವಾಗಲಿ. ವಿಜಯನಗರದ ಸಂಸ್ಥಾನದ ಕೊಡುಗೆಯಾದ ದಸರಾ ಹಬ್ಬ ಇಲ್ಲಿಯೂ ವಿಜೃಂಭಣೆಯಿಂದ ನಡೆಯಲಿ. ಈ ವೈರಮುಡಿ ಕಿರೀಟವು ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಯ ದೇವಾಲಯಕ್ಕೆ ಅರ್ಪಿತವಾಗಲಿ. ಆಗಬಹುದು ನನ್ನೊಡೆಯ. ಮಂತ್ರಿಗಳೇ, ನಮ್ಮಿಂದ ಪರಾಭವಗೊಂಡ ಶ್ರೀರಂಗರಾಯ, ಆತನ ಧರ್ಮಪತ್ನಿ ಅಲಮೇಲಮ್ಮನಿಂದ ರಂಗನಾಯಕಿಯಮ್ಮನವರ ಅಲಂಕಾರಕ್ಕಾಗಿ ಬಳಸುತ್ತಿದ್ದ ದೊಡ್ಡ ಮುತ್ತಿನ ಮೂಗತಿ ಹಾಗೂ ಎಲ್ಲ ಆಭರಣಗಳನ್ನು ತಂದುಕೊಡುವಂತೆ ಆಜ್ಞೆಯಾಗಲಿ. ಅಪ್ಪಣೆ ಮಹಾರಾಜ. ಯಾರಲ್ಲಿ? ನೀನು ಈಗಲೇ ಹೋಗಿ ಅಲಮೇಲಮ್ಮನಿಂದ ರಂಗನಾಯಕಿ ಅಮ್ಮನವರ ಆಭರಣಗಳನ್ನು ತೆಗೆದುಕೊಂಡು ಬರಲು ರಾಜ ಆಜ್ಞೆಯಾಗಿದೆ. ಅಪ್ಪಣೆ ಮಹಾಸ್ವಾಮಿಗಳೇ. ಅಮ್ಮ ಅಮ್ಮ. ಓಹೋ, ರಾಜ ಒಡೆಯರವರ ರಾಜದೂತ. ರಾಜ ಒಡೆಯರವರ ರಾಜಾಜ್ಞೆಯಾಗಿದೆ. ತಮ್ಮ ಬಳಿ ಇರುವ ರಂಗನಾಯಕಿ ಅಮ್ಮನವರ ಆಭರಣವನ್ನು ಈ ಕೂಡಲೇ ಸಂಸ್ಥಾನಕ್ಕೆ ಒಪ್ಪಿಸಬೇಕೆಂದು ನಾನು ಅದನ್ನು ತೆಗೆದುಕೊಂಡು ಹೋಗಲು ಬಂದಿರುವೆ. ನಿಮ್ಮ ರಾಜರಿಗೆ ತಿಳಿಸಿ ಈ ಆಭರಣವನ್ನು ಕೊಡಲು ಸಾಧ್ಯವಿಲ್ಲ. ಅವು ನನ್ನವು. ನೀವು ಆಭರಣವನ್ನು ಕೊಡದಿದ್ದರೆ ರಾಜಶಿಕ್ಷೆಗೆ ಒಳಗಾಗುತ್ತೀರಿ.
ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಈ ಆಭರಣವನ್ನು ಕೊಡಲು ಸಾಧ್ಯವಿಲ್ಲ. ನೀವು ಆಭರಣವನ್ನು ಕೊಡದಿದ್ದರೆ ರಾಜಶಿಕ್ಷೆಗೆ ಒಳಗಾಗುತ್ತೀರಿ. ನಾನೇ ಸ್ವತಃ ತೆಗೆದುಕೊಂಡು ಹೋಗುವೆ. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಇಗೋ ನನ್ನ ಶಾಪ. ಹರ ಹರ ಮಹಾದೇವ್. ಹೀಗೆ ಶಾಪ ಮೈಸೂರು ಒಡೆಯರ್ ಕುಟುಂಬಕ್ಕೆ ತಟ್ಟಿ ಇವತ್ತಿನ ತನಕ ದತ್ತು ತೆಗೆದುಕೊಂಡ ಮಕ್ಕಳು ಅರಸರಾದಾಗ ಅವರಿಗೆ ಸಂತಾನ ಪ್ರಾಪ್ತಿಯಾಗ್ತಾ ಇದೆ. ಜಯಚಾಮರಾಜೇಂದ್ರ ಒಡೆಯರ್ ಅವರ ಸ್ವಂತ ಪುತ್ರ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ಸಂತಾನ ಪ್ರಾಪ್ತಿಯಾಗದೆ ಯದುವೀರರು ಅವರ ದತ್ತು ಪುತ್ರರಾಗಿದ್ದಾರೆ. ಅವರಿಗೆ ಸಂತಾನ ಪ್ರಾಪ್ತಿಯಾಗಿದೆ. ರಾಜ ಒಡೆಯರ್ ನಂತರ ಬಂದ 6ನೇ ಚಾಮರಾಜ ಒಡೆಯರ್, ಇವರ ನಂತರ ಇಬ್ಬಡಿ ರಾಜ ಒಡೆಯರ್ ಆಳ್ವಿಕೆಯನ್ನು ನಡೆಸಿದರು. ಕ್ರಿಸ್ತ ಶಕ 1659ರಲ್ಲಿ ಕಂಠೀರವ ನರಸರಾಜ ಒಡೆಯರ್ ಮಲ್ಲಯುದ್ಧ ವಿಶಾರದರು, ಟಂಕಸಾಲೆಯ ಹರಿಕಾರರು ಅಧಿಕಾರಕ್ಕೆ ಬಂದಾಗ ಒಂದು ನೈಜ ಘಟನೆ ನಡೆಯುತ್ತೆ. ಏನದು? ಸ್ವಾಮಿಗಳೇ, ಏನು ದೂತ? ಅತಿ ಜರೂರೇ? ಹರಿಕಾರರು ಅಧಿಕಾರಕ್ಕೆ ಬಂದಾಗ ಒಂದು ನೈಜ ಘಟನೆ ನಡೆಯುತ್ತೆ. ಏನದು? ಸ್ವಾಮಿಗಳೇ, ಏನು ದೂತ? ಅತಿ ಜರೂರೇ? ತಿರುಚನಾಪಳ್ಳಿಯ ಸಂಸ್ಥಾನಕ್ಕೆ ಒಬ್ಬ ಪ್ರಸಿದ್ಧ ಜಟ್ಟಿ ಬಂದಿದ್ದಾನೆ. ಎಲ್ಲರನ್ನೂ ಮಲ್ಲ ಯುದ್ಧಕ್ಕೆ ಕರೆಯುತ್ತಿರುವನು. ಈವರೆವಿಗೂ ಯಾರಿಗೂ ಆತ ಸೋತಿರುವಂತೆ ಎಂಬ ವರ್ತಮಾನ ಬಂದಿದೆ. ಸರಿ, ಹಾಗಾದರೆ ನಮ್ಮ ಚಿತ್ತ ಅತ್ತ ಕಡೆ. ಕಂಠೀರವ ನರಸರಾಜ ಒಡೆಯರಿಗೆ, ಕಂಠೀರವ ನರಸರಾಜ ಒಡೆಯರಿಗೆ, ಕಂಠೀರವರವರಿಗೆ ಕ್ರಿಸ್ತ ಶಕ 1659ರಿಂದ 1673ರವರೆಗೆ ಆಳಿದ ದೊರೆ ದೊಡ್ಡ ದೇವರಾಜ ಒಡೆಯರ್. ಇವರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ನಿರ್ಮಿಸಿದರು ಹಾಗೂ ಅಲ್ಲಿನ ದೇವಾಂಬುದಿ ಕೆರೆಯನ್ನು ಕಟ್ಟಿಸಿದರು. ಇವರ ನಂತರ ಚಿಕ್ಕ ದೇವರಾಜ ಒಡೆಯರ್.
ಇವರು ಮೈಸೂರಿನ ಸುಪ್ರಸಿದ್ಧ ಬಹುಮುಖ ಪ್ರತಿಭೆ. ಮೈಸೂರು ಸಂಸ್ಥಾನದ ಬಹುಮುಖ ಪ್ರತಿಭೆ ನವಕೋಟಿ ನಾರಾಯಣ ಸಕಲ ವಿದ್ಯಾಪಾರಂಗತ ಚಿಕ್ಕದೇವರಾಜ ಒಡೆಯರ್ ಆಗಮಿಸುತ್ತಿದ್ದಾರೆ. ನಮ್ಮ ಆಳ್ವಿಕೆಯ ಕಾಲದಲ್ಲಿ ರಾಜ್ಯ ಸುಭದ್ರವಾಗಿರಬೇಕು. ಪ್ರಜೆಗಳಲ್ಲಿ ಸಾಹಿತ್ಯಾಸಕ್ತಿ ಬೆಳೆಯಲಿ. ನಮ್ಮ ಖಜಾನೆಯು ತುಂಬಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿರಬೇಕು. ಎಲಿ ಸಂಚಿ ಹೊನ್ನಮ್ಮ ಈಕೆಯ ಇಂದಿನ ಕವಿತಾ ವಾಚನವಾಗಲಿ ಹಾಗೂ ಸಿಂಗಾರಾಯರ ಬರವಣಿಗೆ ಎಲ್ಲಿಯವರೆಗೆ ಬಂತು? ಮಹಾಸ್ವಾಮಿಗಳೇ, ತಮ್ಮ ಆಜ್ಞೆ ಅಪ್ಪಣೆಯಾಗಿದೆ. ರಾಜ್ಯ ಸುಭಿಕ್ಷವಾಗಿದೆ. ಈ ದಿನ ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಸಂಚಿ ಹೊನ್ನಮ್ಮನ ಕವಿತಾ ವಾಚನ ಮತ್ತು ಸಿಂಗಾರಾಯರು ರಚಿಸಿದ ಶ್ರೀ ಹರ್ಷನ ಸಂಸ್ಕೃತ ಭಾಷೆಯ ಹರ್ಷಚರಿತಂ ಎಂಬುದನ್ನು ಮಿತ್ರವಿಂದ ಗೋವಿಂದ ಎಂಬ ಹೆಸರಿನಲ್ಲಿ ಮೊಟ್ಟ ಮೊದಲ ಕನ್ನಡ ನಾಟಕವನ್ನು ರಚಿಸಿದ್ದಾರೆ. ಈಗ ತಮ್ಮ ಹಸ್ತ ಅರ್ಪಣೆಯಾಗಲಿದೆ. ಬಹಳ ಸಂತೋಷ, ಬಹಳ ಸಂತೋಷ. ನಮ್ಮ ಆಸ್ಥಾನದಲ್ಲಿ ಸದಾ ಸರಸ್ವತಿಯ ನರ್ತನ ನಡೆಯುತ್ತಿರಬೇಕು. ಸಂಚಿ ಹೊನ್ನಮ್ಮನ ಕವಿತಾ ವಾಚನವಾಗಲಿ. ಸಂಚಿ ಹೊನ್ನಮ್ಮನವರೇ, ತಮ್ಮ ಕವಿತಾ ವಾಚನವಾಗಲಿ. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು. ಪೆಣ್ಣು ಪೆಣ್ಣೆಂದೇಕೆ ಬೀಡುಗಳೆಯವರು, ಕಣ್ಣು ಕಾಣದ ಗಾವಿಲರು. ಪೆಣ್ಣಿಂದ ಪೆರ್ಮೆಗೊಂಡನು ಹಿಮವಂತನು, ಪೆಣ್ಣಿಂದ ಭೃಗು ಪೆರ್ಚಿದನು. ಪೆಣ್ಣಿಂದ ಜನಕರಾಯನು ಜಸವಡೆದನು, ಪೆಣ್ಣ ನಿಂದಿಸಲೇಕೆ ಪೆರರು. ಕುವಾರನಾದೊಡೆ ಬಂದ ಗುಣವೇನದರಿಂದ, ಕುವಾರಿಯಾದೊಡೆ ಕುಂದೇನು. ಇವರಿರ್ವರೊಡೆಯಡ್ಗೆ ಹೊಡೆದವರಿಂದ ಸವನಿಪುದುಹಿಯ ಪರಸೌಖ್ಯ. ತಮ್ಮ ಕವಿತಾ ವಾಚನ ಅದ್ಭುತವಾಗಿದೆ. ಇಗೋ ತೆಗೆದುಕೊಳ್ಳಿ ಬಹುಮಾನವನ್ನು. ಚಿಕ್ಕದೇವರಾಜ ಒಡೆಯರ್ ಆಳ್ವಿಕೆಯ ನಂತರ ಮೈಸೂರು ಬಲವರ್ಧನೆಗೆ ದಿವಾನರುಗಳ ಕೊಡುಗೆ ಅವಿಸ್ಮರಣೀಯ. ಅಂತಹ ದಿವಾನರಲ್ಲಿ ಪ್ರಪ್ರಥಮವಾಗಿ ಕಾರ್ಯನಿರ್ವಹಿಸಿದವರು ದಿವಾನ್ ಪೂರ್ಣಯ್ಯನವರು. ಅಪ್ರತಿಮ ಬುದ್ಧಿವಂತರು ಇವರು. ಜನಸೇವೆ, ಆಡಳಿತ, ಶಿಕ್ಷಣ, ಕೈಗಾರಿಕೆ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಶ್ರಮಿಸಿದವರು. ಮತ್ತೊಬ್ಬ ದಿವಾನರು ಶೇಷಾದ್ರಿ ಅಯ್ಯರ್. ಇವರು ಎಷ್ಟು ಬುದ್ಧಿವಂತರಾಗಿದ್ರು ಅಂದ್ರೆ, ಒಬ್ಬ ಬ್ರಿಟಿಷ್ ಅಧಿಕಾರಿ ಇವರ ಮೆದುಳನ್ನು ಮನೋವಿಜ್ಞಾನಿ ಹರ್ಬರ್ಟ್ ಸ್ಪೆನ್ಸರ್ನಿಗೂ ಹೃದಯವನ್ನು ಬ್ರಹ್ಮನಿಗೂ ನೀಡಿದಂತ ವ್ಯಕ್ತಿ ಎಂದು ವರ್ಣನೆ ಮಾಡಿದ್ದಾನೆ. ಇವರ ಆಳ್ವಿಕೆಯ ಕಾಲದಲ್ಲೇ ಸ್ವಾಮಿ ವಿವೇಕಾನಂದರ ಭೇಟಿ ಮೈಸೂರಿಗೆ, ಏಷ್ಯಾ ಖಂಡದಲ್ಲೇ ಪ್ರಪ್ರಥಮ ಜಲವಿದ್ಯುತ್ ಯೋಜನೆ ಕೈಗೆತ್ತಿಕೊಂಡಿದ್ದು, ಕೆಜಿಎಫ್ ಚಿನ್ನದ ಗಣಿಗೆ ವಿದ್ಯುತ್ ಸಂಪರ್ಕ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಮಾರಿ ಕಣಿವೆ ಜಲಾಶಯ ನಿರ್ಮಾಣ, ಕೆಲವು ಕಾಲಗಳಿಂದ ನಿಂತು ಹೋಗಿದ್ದ ದಸರಾ ಹಬ್ಬದ ಆರಂಭ, ಮೈಸೂರಿನ ಪ್ರಾಚೀನ ಗ್ರಂಥಾಲಯವಾದ ಓರಿಯೆಂಟಲ್ ಗ್ರಂಥಾಲಯ ಸ್ಥಾಪನೆ, ಹೀಗೆ ಹಲವಾರು ಜನಪರ ಕೆಲಸಗಳಿಗೆ ನಾಂದಿ ಹಾಕಿದ ಶ್ರೇಷ್ಠ ದಿವಾನರು. ಮೈಸೂರನ್ನು ಮಾದರಿ ಮೈಸೂರು, ಕರುನಾಡಿನ ಭಾಗ್ಯವಿದಾತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತವನ್ನು ನೋಡೋಣ. ರಾಜರ್ಷಿ ದೊಡ್ಡ ವಿಶಾಲದ ಅಭಿವೃದ್ಧಿಯ ಹರಿಕಾರ, ಆಧುನಿಕ ಶಿಕ್ಷಣದ ನಿರ್ಮಾತೃ, ಪಂಚಭಾಷಾ ಪ್ರವೀಣರು, ಪ್ರಜಾಪ್ರಭುತ್ವದ ಭಾಗ್ಯ ವಿಧಾತ, ಪದಾರ ಹೇ ಹೇ. ವಿಶ್ವೇಶ್ವರಯ್ಯನವರೇ, ನಮ್ಮ ಆಡಳಿತ ಅವಧಿಯಲ್ಲಿ ಹಾಗೂ ತಮ್ಮ ಕಾರ್ಯಯೋಜನೆಯಲ್ಲಿ ಮೈಸೂರು ಸಂಸ್ಥಾನವು ಪೂರೈಸಿದ ಮಹತ್ ಕಾರ್ಯಗಳನ್ನು ಇಂದಿನ ಈ ಸಾಂಸ್ಕೃತಿಕ ಸಭೆಯಲ್ಲಿ ನೆರೆದ ಜನರ ಗಮನಕ್ಕೆ ತರೋಣವಾಗಲಿ. ಅಪ್ಪಣೆ ಮಹಾರಾಜರೇ, ತಮ್ಮ ಮನೋಭಿಲಾಷೆ ಅವಶ್ಯವಾಗಿ ನೆರವೇರುವುದು. ಯಾರಲ್ಲಿ? ಮಹಾರಾಜರ ಆಳ್ವಿಕೆ ಅವಧಿಯಲ್ಲಿ ಮೈಸೂರು ಕಂಡ ಅಭಿವೃದ್ಧಿ ಕಾರ್ಯಗಳನ್ನು ಮಹಾಜನತೆಗೆ ತೋರಿಸುವಂತಾಗಲಿ. ಅಪ್ಪಣೆ ನನ್ನೊಡೆಯ.
ಮಹಾರಾಜರೇ, ಮೈಸೂರು ಅಭಿವೃದ್ಧಿ ಕಾರ್ಯಗಳನ್ನು ಕಂಡ ಮಹಾಜನತೆ ಬಹಳ ಸಂತೋಷಗೊಂಡಿದ್ದಾರೆ. ಬಹಳ ಸಂತೋಷ, ಬಹಳ ಸಂತೋಷ. ಮಹಾರಾಜರೇ, ಒಂದು ಅರಿಕೆ. ತಮ್ಮ ಅವಧಿಯಲ್ಲಿ ಮೈಸೂರು ಕಂಡ ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿದ ಮಹಾತ್ಮ ಗಾಂಧೀಜಿಯವರು ತಮ್ಮನ್ನು ಭೇಟಿಯಾಗಲು ಆಗಮಿಸಿರುತ್ತಾರೆ. ಅವಶ್ಯವಾಗಿ ಆಗಬಹುದು. ದೂತ, ಮಹಾತ್ಮ ಗಾಂಧೀಜಿಯವರನ್ನು ಕರೆದುಕೊಂಡು ಬಾ. ತಮ್ಮ ಜನಪರವಾದ ಆಳ್ವಿಕೆ ಹಾಗೂ ಮೈಸೂರಿನ ಅಭಿವೃದ್ಧಿಯನ್ನು ಮಾಡಿರುತ್ತೀರಿ ಎಂಬುದನ್ನು ಗಮನಿಸಿದ್ದೇನೆ. ಹಾಗಾಗಿ ಈ ಸುಸಂದರ್ಭದಲ್ಲಿ ತಮಗೆ ರಾಜಶ್ರೀ ಬಿರುದನ್ನು ಪ್ರದಾನ ಮಾಡುತ್ತಿದ್ದೇನೆ, ಸ್ವೀಕರಿಸಬೇಕು. ಶಕ 1940ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮರಣವಾಗುತ್ತೆ. ಮುಂದಿನ ಆಡಳಿತದ ಜವಾಬ್ದಾರಿ ಅವರ ತಮ್ಮನ ಮಗನಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ. ಇವರು ನಾಲ್ವಡಿಯವರಷ್ಟೇ ಮೈಸೂರನ್ನು ಅಭಿವೃದ್ಧಿಪಡಿಸುತ್ತಾರೆ. ಸ್ವತಃ ಕವಿಗಳು, ತತ್ವಶಾಸ್ತ್ರಜ್ಞರು ಮತ್ತು ವಿಶೇಷವಾಗಿ ಸಂಗೀತ ಕ್ಷೇತ್ರಕ್ಕೆ 94ಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದ್ದಾರೆ. ಈ ಮಹಾರಾಜರ ಸಮ್ಮುಖದಲ್ಲಿ ಒಂದು ಸಂಗೀತ ಸಭೆಯನ್ನು ನೋಡೋಣ. ಸಂಗೀತ ಸುಧೆ ಅಮೋಘ. ನಮ್ಮ ಭಾರತ ದೇಶವು ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಂದ ಸ್ವತಂತ್ರ ಪಡೆದುದು ನಮಗೆ ಅತೀವ ಸಂತೋಷವಾಗಿದೆ. ಮೊಟ್ಟ ಮೊದಲನೆಯದಾಗಿ ನಮ್ಮ ಆಳ್ವಿಕೆಯನ್ನು ನಿಲ್ಲಿಸಿ ಸ್ವತಂತ್ರ ಭಾರತದ ಒಕ್ಕೂಟದಲ್ಲಿ ವಿಲೀನಕ್ಕೆ ನಮ್ಮ ಸಹಮತವಿದೆ. ಹೀಗೆ ಒಡೆಯರ್ ಮನೆತನದ ಆಳ್ವಿಕೆ ನಿಂತರೂ ಇವತ್ತಿಗೂ ಜನಮಾನಸದಲ್ಲಿ ಮೈಸೂರು ಸಂಸ್ಥಾನದ ಬಗ್ಗೆ ಗೌರವ, ಪ್ರೀತಿ ಪ್ರಾತಸ್ಮರಣೀಯವಾಗಿದೆ. ಮೈಸೂರು ಸಂಸ್ಥಾನದ ರಾಷ್ಟ್ರಗೀತೆಯನ್ನು ಕೇಳೋಣ. ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ವೈಮಾನಿಕ ಭಾಮಾರ್ಚಿತ ಕೋಮಲಕರ ಪಾದೆ ವೈಮಾನಿಕ ಭಾಮಾರ್ಚಿತ ಕೋಮಲಕರ ಪಾದೆ ಶ್ರೀಮಾನ್ವಿತ ಭೂಮಾಸ್ಪದೆ ಕಾಮಿತ ಫಲದೆ ಶ್ರೀಮಾನ್ವಿತ ಭೂಮಾಸ್ಪದೆ ಕಾಮಿತ ಫಲದೆ ಗಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ಶುಂಭಾದಿ ಮದಾಂಬೋ ನಿಧಿ ಕುಂಭಜ ನಿಭದೇವಿ ಶುಂಭಾದಿ
शङ्करीश्वरी श्रीजय चामुण्डिगे श्रीजय चामेन्द्र श्रीजय चामुण्डिगे श्रीजय चामेन्द्र नामाङ्कित भूमीन्द्र ललामन मुददे नामाङ्कित भूमीन्द्र ललामन मुददे कायौ श्रीगौरी करुणालहरी तोयजाक्षी शङ्करीश्वरी तोयजाक्षी शङ्करीश्वरी तोयजाक्षी चिरमभिवर्धताम् यदुकुलसन्तानश्रीः चिरमभिवर्धताम् यदुकुलसन्तानश्रीः चिरमभिवर्धताम् यदुकुलसन्तानश्रीः